ಓಕೆ, ನಮಸ್ತೆ ಎಲ್ರಿಗೂ. ನಾನು ದಿನೇಶ್ ರೇಡ್ಕ. ಆ್ಯಕ್ಚುಲಿ ಇವತ್ತು ನಾನೊಂದು ಹಾಸನದಲ್ಲಿ ಇದ್ದೀನಿ. ಹಾಸನದಲ್ಲಿ ನಾನು ಈ ಬೆಟರ್ನ ಪ್ರಾಡಕ್ಟ್ ಕೊಟ್ಟಂತ ಒಬ್ಬರ ಹತ್ರ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ನಮ್ಮ ಜೊತೆ ಇವತ್ತು ಹಾಸನದಲ್ಲಿ ಮೋಹನ್ ಕುಮಾರಿ ಅಲ್ವಾ? ಸೊ ಎಷ್ಟು ಏಜ್ ಅಮ್ಮ ನಿಂದು? 66. ಸೊ ಇವ್ರು ನಮ್ಮ ಜೊತೆ ಇದ್ದಾರೆ. ಆಕ್ಚುಲಿ ಇವರಿಗೆ ನಾವು ಪ್ರಾಡಕ್ಟ್ ಕೊಟ್ಟಿದ್ವಿ. ಎಸ್, ನೋಡಿ ಇಲ್ಲಿ ಇವ್ರ ಕಾಲ್ ಆಕ್ಚುಲಿ ಇವಾಗ ಈ ರೀತಿ ಇದೆ. ಆಕ್ಚುಲಿ ಇವ್ರ ಕಾಲ್ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಂದು ವೆಯ್ಟ್ ಅನ್ನ, ಯಾವುದೋ ಒಂದು ಲಗೇಜ್ ಅನ್ನ ಇವ್ರ ಕಾಲ್ ಮೇಲೆ ಇಟ್ಟಿದ್ರು. ಅಲ್ಲಿ ಸ್ವಲ್ಪ ಗಾಯ ಆಯ್ತು. ಬಟ್ ಹಾಸ್ಪಿಟಲ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಚಿಕ್ಕ ವಿಷಯಕ್ಕೋಸ್ಕರ ಇವರ ಸರ್ಜರಿ ಎಲ್ಲ ಮಾಡ್ಕೊಂಡು, ಆ ಬೆರಳು ಕಟ್ ಮಾಡ್ಕೊಂಡು ತುಂಬಾ ಸಮಸ್ಯೆ ಕೊಟ್ಟಿದ್ರು ಇವರಿಗೆ, ಹೌದಲ್ಲ ಮೇಡಮ್? ಸೊ ತುಂಬಾ ಗಾಯ ಆಗಿ ಅದು ಅಂದ್ರೆ ಗುಣ ಆಗ್ತಾನೆ ಇರ್ಲಿಲ್ಲ. ಆಕ್ಚುಲಿ ಆ ಟೈಮಲ್ಲಿ ಶುಗರ್ ಕೂಡ ಇತ್ತು ಅಂತ ಹೇಳ್ತಾ ಇದ್ರು, ಗುಣ ಆಗ್ತಾ ಇರ್ಲಿಲ್ಲ. ಬಟ್ ಈ ನಮ್ಮ ಮ್ಯಾಟ್ರಸ್ ಅನ್ನ ಯೂಸ್ ಮಾಡ್ಕೊಂಡು, ಬಯೋಮ್ಯಾಗ್ನೆಟ್ ಮ್ಯಾಟ್ರಸ್ ಅನ್ನ ಯೂಸ್ ಮಾಡ್ಕೊಂಡು, ಮತ್ತೆ ಅದ್ರ ಜೊತೆಗೆ ಮೋರ್ ಪವರ್ ಕೂಡ ಕೊಟ್ಟಿದ್ದೀವಿ, ಒಂದು ನ್ಯೂಟ್ರಿಷನ್ ಪ್ರಾಡಕ್ಟ್ ನ ಕೂಡ ಕೊಟ್ಟಿದ್ವಿ. ಸೊ ಇದನ್ನ ತಗೊಂಡ ನಂತರ ಸೊ ನೀವು ಹೇಳ್ತಾ ಇದ್ರಿ ಇವತ್ತು ಗಾಯ ಗುಣ ಆಗಿದೆ. ಆಕ್ಚುಲಿ ನೋಡಿ, ಸ್ಕಿನ್ ತುಂಬಾ ಆಕ್ಚುಲಿ ಡ್ರೈ ಆಗಿದೆ, ಗುಣ ಆಗಿದೆ. ಅದ್ರಲ್ಲಿ ನೀರೆಲ್ಲ ಬರ್ತಾ ಇತ್ತು. ಆಕ್ಚುಲಿ ಇಷ್ಟು ಕಟ್ ಮಾಡ್ತಾ ಇದ್ರು, ಇಷ್ಟು ಕಟ್ ಮಾಡೋರು, ಇಷ್ಟು ಕಟ್ ಮಾಡೋರು, ಮತ್ತೆ ಇಲ್ಲಿ ಕಟ್ ಮಾಡೋರು. ಅಂದ್ರೆ ನಿಮ್ಗೆ ಡಾಕ್ಟರ್ ಏನ್ ಹೇಳಿದ್ರು, ಇದು ಮಾಡ್ತಿರ್ಬೇಕಾದ್ರೆ ಅದು ಕಟ್ ಮಾಡಿ ತೆಗಿತಾರೆ, ಕಾಲ್ ಕಟ್ ಮಾಡ್ತಾರೆ ಅಂತ ಹೇಳಿದ್ರು. ನೋಡಿ, ಯೋಚನೆ ಮಾಡಿ, ಈ ಪ್ರಾಡಕ್ಟ್ ಸಿಕ್ಕಿಲ್ಲ ಅಂದ್ರೆ ಅಲ್ಲ ಕಟ್ ಮಾಡ್ತಾರೆ, ಇಲ್ಲೋ ಅದು ವಿಷಯ ಬೇರೆ. ಬಟ್ ಸಿಕ್ಕಿಲ್ಲ ಅಂದ್ರೆ ಇವತ್ತು ನಿಮ್ಮ ಕಾಲು ಕೂಡ ಇಟ್ಟಿದ್ರು ಕಟ್ ಮಾಡ್ತಿರೋ ಗೊತ್ತಿಲ್ಲ. ಹಾಗಾದ್ರೆ ಈ ಪ್ರಾಡಕ್ಟ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಕರೆಕ್ಟಾ? ಇವತ್ತು ನಿಮ್ಗೆ ನಡೆಯುವಂತ ಪರಿಸ್ಥಿತಿ ಆಗಿದೆ. ಇವತ್ತು ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಇಲ್ಲಾಂದ್ರೆ ಅದೇ ಗಲಿ ಎಲ್ಲ ನೀರು ಬಂದು ಸ್ಕಿನ್ ಡ್ಯಾಮೇಜ್ ಆಗಿ ಮಾಡ್ಬೇಕಾದ್ರೆ ಎಲ್ಲ ಇಲ್ಲಿ ತನಕ ಸುತ್ತೋನಲ್ವಾ, ಪೂರ್ತಿ ಊದ್ಕೊಂಡು. ಕರೆಕ್ಟ್, ಅದು ಎಲ್ಲ ಕಮ್ಮಿ ಆಗಿಲ್ಲ ಅಂದ್ರೆ ಆ ಕೀವು ಬರೋದು ಇದೆಲ್ಲ ಬರ್ತಾ 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 ಕಾಲ್ ಕಟ್ ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ. ಬಟ್ ಇವತ್ತು ನಾನು ನಿಜವಾಗಿ ಹೇಳ್ಬೇಕು ಅಂದ್ರೆ, ನಿಮ್ಮ ಮುಖದಲ್ಲೇ ಗೊತ್ತಾಗುತ್ತೆ. ಮೊದಲು ನಿಮ್ಮನ್ನ ನಾವು ಭೇಟಿ ಆದವಾಗ ಒಂಥರ ತುಂಬಾ ಎಲ್ಲ ಏನು ಕ್ಯಾಪ್ ಹಾಕೊಂಡು ತುಂಬಾ ಚಳಿ ಇದ್ದ ತರ ಒಂಥರ ವೈಬ್ರೇಷನ್, ಅಂದ್ರೆ ಆ ರೀತಿ ತುಂಬಾ ವೀಕ್ ಇದ್ರಿ ನೀವು. ನೋಡುವಾಗಲೇ ನಮ್ಗೆ ಒಂಥರ ಬೇಸರ ಆಗ್ತಿತ್ತು. ಇದು ಇದಾದ್ಮೇಲೆ 62 kg 49 kg ಬಂದೆ. ಇಂಜೆಕ್ಷನ್ ಮಾತ್ರ ಎಲ್ಲ ತುಂಬಾ weight loss ಆಯ್ತು ನಿಮ್ದು. ಈಗ 3 kg ಏರಿದ್ದೀನಿ. ವಾಪಸ್ ನಿಮ್ಮ ವೆಯ್ಟ್ ಕೂಡ ಜಾಸ್ತಿ ಆಗಿದೆ. ಬಟ್ ತುಂಬಾ ಹೆಲ್ದಿ ಆಗಿದ್ದೀರಿ ನೀವು. ನಮ್ಗೆ ನೋಡೋವಾಗ ಗೊತ್ತಾಗುತ್ತೆ. ಆ ಟೈಮಲ್ಲಿ ನನ್ಗೆ ಒಂಥರ ನಿಮ್ಮ ನೋಡಿ ಒಂಥರ ಬೇಸರ ಆಗ್ತಿತ್ತು. ನೀವು ಸ್ಲೋಲಿ ಬರೋದು, ಮೆಲ್ಲ ಕುತ್ಕೊಳ್ಳೋದು, ಕುರ್ಚಿಯಲ್ಲಿ ಕುತ್ಕೊಳ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀರಿ, ಅಷ್ಟು ಮಾಡ್ತಾ ಇದ್ರಿ. ಬಟ್ ಇವತ್ತು ನೀವು ತುಂಬಾ ಹೆಲ್ದಿ ಆಗಿದ್ದೀರಿ. ನಿಮ್ಮನ್ನ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಎಸ್, ಥ್ಯಾಂಕ್ ಯು. ನಮ್ಮ ಊರಲ್ಲಿ ಕೂಡ ಕಾಪು ಆಕ್ಚುಲಿ ಇವರೆಲ್ಲ ಮನೆ, ಬಟ್ ಇಲ್ಲಿ ಹಾಸನದಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಬಟ್ ಒಳ್ಳೆ ಪ್ರಾಡಕ್ಟ್ ಇವತ್ತು ಇವರಿಗೆ ಸಿಕ್ಕಿದೆ. ಸೊ ಈ ನಿಮ್ಮ ಪ್ರಾಡಕ್ಟ್ ಕೊಡ್ಲಿಕ್ಕೆ ಸೊ ನಮ್ಮ ಸುಮಿತ್ರಮ್ಮನೆ ಅವ್ರು ಕೊಡಿಸಿದ್ರು ನಿಮ್ಗೆ. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಮೊದಲು. ಯಾಕಂದ್ರೆ ಸೊ ಈ ಒಂದು ಪ್ರಾಡಕ್ಟ್ ಕೊಟ್ಟಿದ್ರಿಂದ ನಿಮ್ಗೆ ಇವತ್ತು ತುಂಬಾ ಬೆನಿಫಿಟ್ ಆಗಿದೆ. ಕರೆಕ್ಟಾ? ಸೊ ಎಸ್, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ. ನೋಡಿ, ಈ ಬೆಟರ್ ಸಂಸ್ಥೆ ಒಂದು ಮ್ಯಾಗ್ನೆಟ್ ಪ್ರಾಡಕ್ಟ್ ಅನ್ನ ಎಲ್ಲರೂ ಕೂಡ ಯೂಸ್ ಮಾಡ್ಲೇಬೇಕು. ಒಂದು ಒಳ್ಳೆ ರಿಸಲ್ಟ್ ಇದೆ. ಕಾಯಿಲೆ ಬಂದ ನಂತರ ನಾವು ಲಕ್ಷ ಖರ್ಚು ಮಾಡೋದಕ್ಕಿಂತ ಕಾಯಿಲೆ ಬರೋ ಮುಂಚೆ ಸೊ ನಮ್ಮ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಲೆವೆಲ್ ಅನ್ನ ಸರಿಪಡಿಸ್ಕೊಳ್ಳೋದು ಒಳ್ಳೆಯದು. ಎಸ್, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು.